ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್, ನನ್ನ ಜೊತೆಯಲ್ಲಿದ್ದಾರೆ ನನ್ನ ಕಲೀಗ್ ರಂಜಿತ್ ಶೆಡಿಯಾರ್. ಸುದ್ದಿಗಳ ಕಡೆ ಗಮನ ಕೊಡ್ತಾ ಹೋಗೋಣ. ಉಚ್ಚಾಟನೆಯ ಬಳಿಕ ಇದೀಗ ಬೆಂಗಳೂರಿನತ್ತ ಮುಖ ಮಾಡಿದ್ದಾರೆ ಯತ್ನಾಳ್. ಹೈದರಾಬಾದ್ನಿಂದ ನೇರವಾಗಿ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದ್ದಾರೆ ಯತ್ನಾಳ್. ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆ ನೀಡದೆ ಏರ್ಪೋರ್ಟ್ನಿಂದ ನಿರ್ಗಮಿಸಿದ್ದಾರೆ. ಚಿಂಚೋಳಿಯ ಗೆಸ್ಟ್ ಹೌಸ್ನಲ್ಲಿ ನಿನ್ನೆ ಇಡೀ ದಿನ ಇದ್ರು. ಇವತ್ತು ಬೆಳಗ್ಗೆ ಹೈದರಾಬಾದ್ನಿಂದ ಬೆಂಗಳೂರಿಗೆ ಆಗಮಿಸಿದ್ದಾರೆ ಯತ್ನಾಳ್. ಮಾಧ್ಯಮಗಳಿಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ನೀಡಿಲ್ಲ. ಬಹುತೇಕ ರೆಬಲ್ಸ್ ಟೀಮ್ ಇವತ್ತು ಮಾಡಲಿರುವ ಈ ಸಭೆ ಏನಿದೆ, ಆ ಸಭೆಯಲ್ಲಿ ಯತ್ನಾಳ್ ಭಾಗಿಯಾಗುವ ಸಾಧ್ಯತೆ ಇದೆ. ದಿನ ಸದಾಶಿವನಗರದಲ್ಲಿರ್ತಕ್ಕಂಥ ಕುಮಾರ್ ಬಂಗಾರಪ್ಪನವರ ನಿವಾಸದಲ್ಲಿ ಸಭೆಯನ್ನು ನಡೆಸಲಾಗ್ತಾ ಇತ್ತು. ಇವತ್ತು ಎಲ್ಲಿ ಸಭೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿಯನ್ನ ಈವರೆಗೆ ಹೊರಗಾಕಿಲ್ಲ. ಗೌಪ್ಯ ಸ್ಥಳದಲ್ಲಿ ಈ ಮೀಟಿಂಗ್ ಅನ್ನ ನಡೆಸಲಿಕ್ಕೆ ರೆಬಲ್ಸ್ ಟೀಮ್ ಸಿದ್ದತೆಯನ್ನ ಮಾಡಿಕೊಂಡಿದೆ. ರಿಪಬ್ಲಿಕ್ ಕನ್ನಡದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಏರ್ಪೋರ್ಟ್ನಿಂದ ಯತ್ನಾಳ್ ಅವರು ಇದೀಗ ಸಭೆ ನಡೆಯೋ ಜಾಗಕ್ಕೆ ತೆರಳುತ್ತಾ ಇರುವ ಸಂದರ್ಭದ ದೃಶ್ಯ. ಉಚ್ಚಾಟನೆಯ ಆದೇಶ ಹೊರಬಿದ್ದ ನಂತರದಲ್ಲಿ ಯಾವುದೇ ಮಾಧ್ಯಮಕ್ಕೆ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಯತ್ನಾಳ್. ಸದ್ಯಕ್ಕೆ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಬೆಂಗಳೂರಿನಲ್ಲಿ ತಮ್ಮ ಉಡನಾಡಿಗಳ ಜೊತೆಯಲ್ಲಿ ಸಭೆ ನಡೆಸಿ ಮುಂದಿನ ಕ್ರಮ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರ ಕೈಗೊಳ್ಳೋ ಸಾಧ್ಯತೆ ಇದೆ. ಅನೇಕ ಆಯ್ಕೆಗಳು ಇದೀಗ ರೆಬಲ್ಸ್ ಟೀಮ್ ಮುಂದಿರೋದು. ಒಂದು, ಹೈಕಮಾಂಡ್ಗೆ ಈಗ ಸದ್ಯಕ್ಕೆ ಬಿಜೆಪಿಯಲ್ಲೇ ಉಳಿದಿರುವ ಯತ್ನಾಳ್ ಬಣದ ನಾಯಕರು ಹೈಕಮಾಂಡ್ ಮುಂದೆ ಮನವಿಯನ್ನು ಸಲ್ಲಿಸಬಹುದು ಅಥವಾ ಒತ್ತಡವನ್ನು ತರೋ ಪ್ರಯತ್ನ ಮಾಡಬಹುದು. ಈ ಉಚ್ಚಾಟನೆಯ ಆದೇಶ ಏನಿದೆ ಅದ್ರ ಬಗ್ಗೆ ರೀಥಿಂಕ್ ಮಾಡಿ ಅಂತ ಹೇಳಿ, ಅಥವಾ ಯತ್ನಾಳ್ ಅವರು ಹೊರಗಿದ್ದೇ ಬಿಜೆಪಿ ಒಳಗಿರುವ ತಮ್ಮ ಬಣದ ಸದಸ್ಯರ ಮೂಲಕ ವಿಜಯೇಂದ್ರ ಹಠಾವೋ ಅಭಿಯಾನವನ್ನ ಮುಂದುವರಿಸಬಹುದು. ಇದನ್ನು ಹೊರತುಪಡಿಸಿದ್ರೆ ಹೊಸ ಪಕ್ಷವನ್ನೇನಾದ್ರೂ ಕಟ್ಟುವ ಬಗ್ಗೆ ಚಿಂತನೆಯನ್ನ ಮಾಡ್ತಾರಾ ಇವರೆಲ್ಲರೂ ಸೇರಿ? ಈ ರೀತಿಯ ಅನೇಕ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಇವತ್ತು ಇಡೀ ದಿನದ ಬೆಳವಣಿಗೆ. ಸದ್ಯಕ್ಕೆ ರಿಪಬ್ಲಿಕ್ ಕನ್ನಡದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಬೆಂಗಳೂರಿಗೆ ಆಗಮಿಸಿದ್ದಾರೆ ಯತ್ನಾಳ್. ನೇರವಾಗಿ ತಮ್ಮ ಸಂಗಡಿಗರ ಜೊತೆಯಲ್ಲಿ ಮೀಟಿಂಗ್ ಅನ್ನ ನಡೆಸುವ ಸಾಧ್ಯತೆ ಇದೆ ಯತ್ನಾಳ್. ಎಲ್ಲಿ ನಡೆಸ್ತಾರೆ ಮೀಟಿಂಗ್, ಯಾರೆಲ್ಲ ಭಾಗಿಯಾಗ್ತಾರೆ, ಈ ಬಗ್ಗೆ ಇನ್ನೂ ಕುತೂಹಲ ಬಾಕಿ ಉಳಿದಿದೆ. ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಬೆಂಗಳೂರು ಏರ್ಪೋರ್ಟ್ನಿಂದ ಹೊರಗೆ ಬಂದವರೇ ಇದೀಗ ಮೀಟಿಂಗ್ ನಡೆಯೋ ಜಾಗಕ್ಕೆ ತೆರಳುತ್ತಾ ಇರಬಹುದು. ಹೈದರಾಬಾದ್ನಿಂದ ಬೆಂಗಳೂರಿಗೆ ಬೈ ಏರ್ ಬಂದಿದ್ದಾರೆ ಯತ್ನಾಳ್. ದೆಹಲಿಯಲ್ಲಿದ್ರು. ದೆಹಲಿಯಿಂದ ಚಿಂಚೋಳಿಯಿಂದ ಹೈದರಾಬಾದ್ನಿಂದ ಬೆಂಗಳೂರು. ಮಧ್ಯಾಹ್ನದ ನಂತರದಲ್ಲಿ ಸೀಕ್ರೆಟ್ ಜಾಗದಲ್ಲಿ ಸಭೆಯನ್ನ ನಡೆಸುವ ಸಾಧ್ಯತೆ ಇದೆ. ಇಂದಿನ ರೀತಿಯಲ್ಲೇ ಕುಮಾರ್ ಬಂಗಾರಪ್ಪ ಅವರ ಮನೆಯಲ್ಲೇ ಸಭೆಯನ್ನ ನಡೆಸುವ ಸಾಧ್ಯತೆ ಕಡಿಮೆ. ಈಗ ಇನ್ ಕೇಸ್ ಕುಮಾರ್ ಬಂಗಾರಪ್ಪನವರ ನಿವಾಸದಲ್ಲಿ ಈ ಸಭೆಯನ್ನ ನಡೆಸಿದ್ರೆ ಅವ್ರಿಗೂ ಕೂಡ ನೋಟಿಸ್ ಜಾರಿಯಾಗುತ್ತಾ ಅನ್ನೋ ಆತಂಕ ಇದೆ. ಹೀಗಾಗಿ ರೆಬಲ್ಸ್ ಟೀಮ್ನ ಮುಂದಿನ ನಿರ್ಧಾರ ಏನು ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್, ನನ್ನ ಜೊತೆಯಲ್ಲಿದ್ದಾರೆ ನನ್ನ ಕಲೀಗ್ ರಂಜಿತ್ ಶೆಡಿಯಾರ್. ಸುದ್ದಿಗಳ ಕಡೆ ಗಮನ ಕೊಡ್ತಾ ಹೋಗೋಣ. ಉಚ್ಚಾಟನೆಯ ಬಳಿಕ ಇದೀಗ ಬೆಂಗಳೂರಿನತ್ತ ಮುಖ ಮಾಡಿದ್ದಾರೆ ಯತ್ನಾಳ್. ಹೈದರಾಬಾದ್ನಿಂದ ನೇರವಾಗಿ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದ್ದಾರೆ ಯತ್ನಾಳ್. ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆ ನೀಡದೆ ಏರ್ಪೋರ್ಟ್ನಿಂದ ನಿರ್ಗಮಿಸಿದ್ದಾರೆ. ಚಿಂಚೋಳಿಯ ಗೆಸ್ಟ್ ಹೌಸ್ನಲ್ಲಿ ನಿನ್ನೆ ಇಡೀ ದಿನ ಇದ್ರು. ಇವತ್ತು ಬೆಳಗ್ಗೆ ಹೈದರಾಬಾದ್ನಿಂದ ಬೆಂಗಳೂರಿಗೆ ಆಗಮಿಸಿದ್ದಾರೆ ಯತ್ನಾಳ್. ಮಾಧ್ಯಮಗಳಿಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ನೀಡಿಲ್ಲ. ಬಹುತೇಕ ರೆಬಲ್ಸ್ ಟೀಮ್ ಇವತ್ತು ಮಾಡಲಿರುವ ಈ ಸಭೆ ಏನಿದೆ, ಆ ಸಭೆಯಲ್ಲಿ ಯತ್ನಾಳ್ ಭಾಗಿಯಾಗುವ ಸಾಧ್ಯತೆ ಇದೆ. ದಿನ ಸದಾಶಿವನಗರದಲ್ಲಿರ್ತಕ್ಕಂಥ ಕುಮಾರ್ ಬಂಗಾರಪ್ಪನವರ ನಿವಾಸದಲ್ಲಿ ಸಭೆಯನ್ನು ನಡೆಸಲಾಗ್ತಾ ಇತ್ತು. ಇವತ್ತು ಎಲ್ಲಿ ಸಭೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿಯನ್ನ ಈವರೆಗೆ ಹೊರಗಾಕಿಲ್ಲ. ಗೌಪ್ಯ ಸ್ಥಳದಲ್ಲಿ ಈ ಮೀಟಿಂಗ್ ಅನ್ನ ನಡೆಸಲಿಕ್ಕೆ ರೆಬಲ್ಸ್ ಟೀಮ್ ಸಿದ್ದತೆಯನ್ನ ಮಾಡಿಕೊಂಡಿದೆ. ರಿಪಬ್ಲಿಕ್ ಕನ್ನಡದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಏರ್ಪೋರ್ಟ್ನಿಂದ ಯತ್ನಾಳ್ ಅವರು ಇದೀಗ ಸಭೆ ನಡೆಯೋ ಜಾಗಕ್ಕೆ ತೆರಳುತ್ತಾ ಇರುವ ಸಂದರ್ಭದ ದೃಶ್ಯ. ಉಚ್ಚಾಟನೆಯ ಆದೇಶ ಹೊರಬಿದ್ದ ನಂತರದಲ್ಲಿ ಯಾವುದೇ ಮಾಧ್ಯಮಕ್ಕೆ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಯತ್ನಾಳ್. ಸದ್ಯಕ್ಕೆ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಬೆಂಗಳೂರಿನಲ್ಲಿ ತಮ್ಮ ಉಡನಾಡಿಗಳ ಜೊತೆಯಲ್ಲಿ ಸಭೆ ನಡೆಸಿ ಮುಂದಿನ ಕ್ರಮ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರ ಕೈಗೊಳ್ಳೋ ಸಾಧ್ಯತೆ ಇದೆ.
ಅನೇಕ ಆಯ್ಕೆಗಳು ಇದೀಗ ರೆಬಲ್ಸ್ ಟೀಮ್ ಮುಂದಿರೋದು. ಒಂದು, ಹೈಕಮಾಂಡ್ಗೆ ಈಗ ಸದ್ಯಕ್ಕೆ ಬಿಜೆಪಿಯಲ್ಲೇ ಉಳಿದಿರುವ ಯತ್ನಾಳ್ ಬಣದ ನಾಯಕರು ಹೈಕಮಾಂಡ್ ಮುಂದೆ ಮನವಿಯನ್ನ ಸಲ್ಲಿಸಬಹುದು ಅಥವಾ ಒತ್ತಡವನ್ನ ತರೋ ಪ್ರಯತ್ನ ಮಾಡಬಹುದು. ಈ ಉಚ್ಚಾಟನೆಯ ಆದೇಶ ಏನಿದೆ ಅದ್ರ ಬಗ್ಗೆ ರೀಥಿಂಕ್ ಮಾಡಿ ಅಂತ ಹೇಳಿ, ಅಥವಾ ಯತ್ನಾಳ್ ಅವರು ಹೊರಗಿದ್ದೇ ಬಿಜೆಪಿ ಒಳಗಿರುವ ತಮ್ಮ ಬಣದ ಸದಸ್ಯರ ಮೂಲಕ ವಿಜಯೇಂದ್ರ ಹಠಾವೋ ಅಭಿಯಾನವನ್ನ ಮುಂದುವರಿಸಬಹುದು. ಇದನ್ನು ಹೊರತುಪಡಿಸಿದ್ರೆ ಹೊಸ ಪಕ್ಷವನ್ನೇನಾದ್ರೂ ಕಟ್ಟುವ ಬಗ್ಗೆ ಚಿಂತನೆಯನ್ನ ಮಾಡ್ತಾರಾ ಇವರೆಲ್ಲರೂ ಸೇರಿ? ಈ ರೀತಿಯ ಅನೇಕ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಇವತ್ತು ಇಡೀ ದಿನದ ಬೆಳವಣಿಗೆ. ಸದ್ಯಕ್ಕೆ ರಿಪಬ್ಲಿಕ್ ಕನ್ನಡದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಬೆಂಗಳೂರಿಗೆ ಆಗಮಿಸಿದ್ದಾರೆ ಯತ್ನಾಳ್. ನೇರವಾಗಿ ತಮ್ಮ ಸಂಗಡಿಗರ ಜೊತೆಯಲ್ಲಿ ಮೀಟಿಂಗ್ ಅನ್ನ ನಡೆಸುವ ಸಾಧ್ಯತೆ ಇದೆ ಯತ್ನಾಳ್. ಎಲ್ಲಿ ನಡೆಸ್ತಾರೆ ಮೀಟಿಂಗ್, ಯಾರೆಲ್ಲ ಭಾಗಿಯಾಗ್ತಾರೆ, ಈ ಬಗ್ಗೆ ಇನ್ನೂ ಕುತೂಹಲ ಬಾಕಿ ಉಳಿದಿದೆ. ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಬೆಂಗಳೂರು ಏರ್ಪೋರ್ಟ್ನಿಂದ ಹೊರಗೆ ಬಂದವರೇ ಇದೀಗ ಮೀಟಿಂಗ್ ನಡೆಯೋ ಜಾಗಕ್ಕೆ ತೆರಳುತ್ತಾ ಇರಬಹುದು. ಹೈದರಾಬಾದ್ನಿಂದ ಬೆಂಗಳೂರಿಗೆ ಬೈ ಏರ್ ಬಂದಿದ್ದಾರೆ ಯತ್ನಾಳ್. ದೆಹಲಿಯಲ್ಲಿದ್ರು, ದೆಹಲಿಯಿಂದ ಚಿಂಚೋಳಿಯಿಂದ ಹೈದರಾಬಾದ್ನಿಂದ ಬೆಂಗಳೂರು. ಮಧ್ಯಾಹ್ನದ ನಂತರದಲ್ಲಿ ಸೀಕ್ರೆಟ್ ಜಾಗದಲ್ಲಿ ಸಭೆಯನ್ನ ನಡೆಸುವ ಸಾಧ್ಯತೆ ಇದೆ. ಇಂದಿನ ರೀತಿಯಲ್ಲೇ ಕುಮಾರ್ ಬಂಗಾರಪ್ಪ ಅವರ ಮನೆಯಲ್ಲೇ ಸಭೆಯನ್ನ ನಡೆಸುವ ಸಾಧ್ಯತೆ ಕಡಿಮೆ. ಈಗ ಇನ್ ಕೇಸ್ ಕುಮಾರ್ ಬಂಗಾರಪ್ಪನವರ ನಿವಾಸದಲ್ಲಿ ಈ ಸಭೆಯನ್ನ ನಡೆಸಿದ್ರೆ ಅವ್ರಿಗೂ ಕೂಡ ನೋಟಿಸ್ ಜಾರಿಯಾಗುತ್ತಾ ಅನ್ನೋ ಆತಂಕ ಇದೆ. ಹೀಗಾಗಿ ರೆಬಲ್ಸ್ ಟೀಮ್ನ ಮುಂದಿನ ನಿರ್ಧಾರ ಏನು ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಬಿಜೆಪಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಬೆಂಗಳೂರಿಗೆ ಆಗಮಿಸಿದ್ದಾರೆ ಯತ್ನಾಳ್. ನೇರವಾಗಿ ತಮ್ಮ ಸಂಗಡಿಗರ ಜೊತೆಯಲ್ಲಿ ಮೀಟಿಂಗ್ ಅನ್ನ ನಡೆಸುವ ಸಾಧ್ಯತೆ ಇದೆ ಯತ್ನಾಳ್. ಎಲ್ಲಿ ನಡೆಸ್ತಾರೆ ಮೀಟಿಂಗ್, ಯಾರೆಲ್ಲ ಭಾಗಿಯಾಗ್ತಾರೆ, ಈ ಬಗ್ಗೆ ಇನ್ನೂ ಕುತೂಹಲ ಬಾಕಿ ಉಳಿದಿದೆ. ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಬೆಂಗಳೂರು ಏರ್ಪೋರ್ಟ್ನಿಂದ ಹೊರಗೆ ಬಂದವರೇ ಇದೀಗ ಮೀಟಿಂಗ್ ನಡೆಯೋ ಜಾಗಕ್ಕೆ ತೆರಳುತ್ತಾ ಇರಬಹುದು. ಹೈದರಾಬಾದ್ನಿಂದ ಬೆಂಗಳೂರಿಗೆ ಬೈ ಏರ್ ಬಂದಿದ್ದಾರೆ ಯತ್ನಾಳ್. ದೆಹಲಿಯಲ್ಲಿದ್ರು, ದೆಹಲಿಯಿಂದ ಚಿಂಚೋಳಿಯಿಂದ ಹೈದರಾಬಾದ್ನಿಂದ ಬೆಂಗಳೂರು. ಮಧ್ಯಾಹ್ನದ ನಂತರದಲ್ಲಿ ಸೀಕ್ರೆಟ್ ಜಾಗದಲ್ಲಿ ಸಭೆಯನ್ನ ನಡೆಸುವ ಸಾಧ್ಯತೆ ಇದೆ. ಇಂದಿನ ರೀತಿಯಲ್ಲೇ ಕುಮಾರ್ ಬಂಗಾರಪ್ಪ ಅವರ ಮನೆಯಲ್ಲೇ ಸಭೆಯನ್ನ ನಡೆಸುವ ಸಾಧ್ಯತೆ ಕಡಿಮೆ. ಈಗ ಇನ್ ಕೇಸ್ ಕುಮಾರ್ ಬಂಗಾರಪ್ಪನವರ ನಿವಾಸದಲ್ಲಿ ಈ ಸಭೆಯನ್ನ ನಡೆಸಿದ್ರೆ ಅವ್ರಿಗೂ ಕೂಡ ನೋಟಿಸ್ ಜಾರಿಯಾಗುತ್ತಾ ಅನ್ನೋ ಆತಂಕ ಇದೆ. ಹೀಗಾಗಿ ರೆಬಲ್ಸ್ ಟೀಮ್ನ ಮುಂದಿನ ನಿರ್ಧಾರ ಏನು ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ.